Bengaluru. Diksha STEM Schools reached a new milestone today with the inauguration of a new academic block at its Kengeri campus, officially making it Bengaluru's fourth CBSE affiliated STEM school. The Kengeri branch joins the existing judicial layout, Vidyanagar and Banarghatta Road campuses, reinforcing the city's first multi-campus STEM ecosystem. Veteran Kannada actor Sri Ramesh Bhatt led the inauguration, emphasizing the institution's commitment to blending academics with cultural roots. He stated that culture and values are important for children along with education. The event also featured the Namma Carnival, a vibrant celebration of Karnataka's heritage through art, traditional games, and community engagement. The new academic block is equipped with advanced laboratories, design studios, and AI-driven communicative English labs. Dr. Sridhar G, founder, noted that the campus embodies Diksha STEM's vision of accessible, high-quality STEM education rooted in scientific thinking and real-world application. ತುಂಬ ಖುಷಿಯಾಗಿದೆ. ಯಾಕೆಂದರೆ ಒಬ್ಬ ಅಜ್ಞಾನಿನ ಕರೆದು ಜ್ಞಾನವನ್ನು ದಾನ ಮಾಡುವಂಥ ಒಂದು ಶಾಲೆ ಅದರ ಪ್ರಾರಂಭೋತ್ಸವಕ್ಕೆ ನಾನು ಕರೆದಿದ್ದಾರೆ. ಅದ್ಭುತವಾದ ಕಾರ್ಯಕ್ರಮ, ಬಹಳ ಶಾಂತವಾದ ಪ್ರಶಾಂತವಾದ ಒಂದು ಪ್ರದೇಶ. ಯಾವುದೇ ಕಲಿಕೆಗೆ ಪರಿಸರ ಬಹಳ ಮುಖ್ಯ ಆಗುತ್ತೆ. ಪರಿಸರದಲ್ಲಿ ಜ್ಞಾನ ಕೂಡ ಶಾಂತವಾಗಿ ತಿಳಿಯಾಗಿರುತ್ತೆ, ಅದರಿಂದ ಗ್ರಾಸ್ಪಿಂಗ್ ಪವರು ಹೆಚ್ಚಾಗುತ್ತೆ. ಅಂಥ ಒಂದು ಪರಿಸರದಲ್ಲಿ ದೀಕ್ಷಾ ಈಗ ಅದರ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಇದು 4ನೇ ಒಂದು ಎಕ್ಸ್ಟೆನ್ಷನ್. ದೀಕ್ಷಾ ನಿನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ, 27 ವರ್ಷ ಆಗಿದೆ ಅದಕ್ಕೆ. ಅಂದರೆ ಈಗ ಮನುಷ್ಯ ಗಟ್ಟಿಮುಟ್ಟಾಗಿ ಇರುವಂಥ ಒಂದು ಪ್ರಾಯ, ಕಲ್ಲನ್ನು ಕೂಡ ನುಂಗಿ ಅರಗಿಸುವಂಥ ಶಕ್ತಿ ಇರುವಂಥ ಒಂದು ಪ್ರಾಯ. ಅಂದರೆ ಅಷ್ಟು ಪ್ರಬಲವಾಗಿದೆ ದೀಕ್ಷಾ. ಆಮೇಲೆ ಇದರ ಕಲಿಕೆ ಕೂಡ ಭಾಳ ವಿಭಿನ್ನ ರೀತಿಯಲ್ಲಿದೆ. ಅಂದರೆ ಪುಸ್ತಕದಲ್ಲಿರೋದು ಮಾತ್ರ ಪಾಠ ಅಲ್ಲ, ಪಾಠದ ಜೊತೆಗೆ ಮುಂದಿನ ಭವಿಷ್ಯಕ್ಕೆ, ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ರೂಪಿಸೋದಕ್ಕೆ ತುಂಬ ಶ್ರಮ ಪಡ್ತಾ ಇದೆ ಈ ಶಾಲೆ. ಯಾಕೆಂದರೆ ಅದರ ಚರಿತ್ರೆ ಎಲ್ಲ ಅರ್ಥ ಆದವ್ರಿಗೆ ಗೊತ್ತಾಗತ್ತೆ, ಅಥವಾ ಈ ಶಾಲೆಯಲ್ಲಿ ಕಲಿತವರು ಏನೇನು ಆಗಿದ್ದಾರೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಒಂದು ಉತ್ತಮವಾದ ಶಾಲೆ ಅದು ಶ್ರೀಧರ್ ಮತ್ತು ಶ್ರೀಮತಿ ಲಲಿತಾ ಅವರ ಒಂದು ಪ್ರಯತ್ನದಿಂದ, ಅವರ ಪ್ರತಿಭೆಯಿಂದ ಇದು ಪ್ರಾರಂಭ ಆಗಿ ಈಗ ಹೆಮ್ಮರವಾಗಿ ಬೆಳೆದಿದೆ. ಇನ್ನೂ ಅದರ ರಂಬೆ ಕೊಂಬೆಗಳು ಭಾರತದುದ್ದಕ್ಕೂ ಚಾಚಲಿ ಅಂತ ನಾನು ಆಸೆ ಪಡ್ತೀನಿ. ಇಲ್ಲಿ ಕಲಿಯುವಂಥ ಮಕ್ಕಳು ಪುಣ್ಯವಂತರು ಅಂತ ನನಗೆ ಅನಿಸುತ್ತೆ. ಅವರೆಲ್ರಿಗೂ ಒಳ್ಳೆಯದಾಗಲಿ. ಇದಕ್ಕೆ ಸೇರಬೇಕು ಅಂತ ಬಂದವರಿಗೆ ಮುಂದಿನ ದಿನಗಳಲ್ಲಿ ಜಾಗ ಇಲ್ಲ ಅಂತ ಹೇಳುವ ಒಂದು ಅವಕಾಶ ಇರುತ್ತೆ. ಬೆಂಗಳೂರು 40-50 ಕಿಲೋಮೀಟ್ರ್ ವಿಸ್ತೀರ್ಣದಲ್ಲಿ ಬೆಳೀತಾ ಇದೆ. ಅಲ್ಲಿಯ ಜನರಿಗೂ ಅನುಕೂಲ ಆಗುವಾಗೆ ಅಲ್ಲೂ ಕೂಡ ಎಲ್ಲ ಬೆಳೀಲಿ ದೀಕ್ಷಾ ಅಂತ ಹೇಳಿ ನಾನು ಆಸೆ ಪಡ್ತೀನಿ. ಕಾರ್ಯಕ್ರಮದಲ್ಲಿ ನಾನು ಕರೆದು ಗೌರವಿಸಿದ್ದಾರೆ. ಇದರಿಂದ ನನ್ನ ಘನತೆ ಕೂಡ ಹೆಚ್ಚಿದೆ. ಶಾಲೆ ಪ್ರಾರಂಭಕ್ಕೆ ಬಂದವರು ಕೂಡ ಘನತೆ, ಇನ್ನು ಓದ್ದವ್ರಿಗೆ ಎಷ್ಟು ಸಿಗ್ಬೋದು ಘನತೆ ಅನ್ನೋದು ಅವರವರಿಗೆ ಗೊತ್ತಾಗುತ್ತೆ. ಈಗ ಕಲಿಯೋದಕ್ಕೆ
ಅವರ ಪರಿಶ್ರಮನ ಹಾಕೋದಕ್ಕೆ ದೀಕ್ಷಾ ಪ್ರಯತ್ನ ಪಡುತ್ತೆ. ಆದರೆ ಅವರ ಸ್ವಂತ ಅವರ ಮನಸ್ಸಿನಲ್ಲಿರೋ ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಅವ್ರು ಹೆಚ್ಚು ಶ್ರಮವಹಿಸಬೇಕು. ಒಬ್ಬ ಸ್ಪೋರ್ಟ್ಸ್ಮ್ಯಾನು ರನ್ನಿಂಗ್ ಕಾಂಪಿಟೇಷನ್ನಲ್ಲಿ 8 ಸೆಕೆಂಡ್ಗೆ 5 ಫರ್ಲಾಂಗ್ ಓಡ್ದ ಅಂದರೆ ನಾನು 4 ಸೆಕೆಂಡಲ್ಲೇ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಓದಿನಷ್ಟೇ ಪ್ರಾಮುಖ್ಯತೆ ಆಟಕ್ಕೂ ಕೊಡ್ತಾರೆ. ಆ ರೀತಿ ಅವ್ರಿಗೆ ಆಸಕ್ತಿ ಇರೋ ವಿಷಯದಲ್ಲಿ ಓದಿಗೆ ಎಷ್ಟು ಸಮಯ ಕೊಡ್ತಾರೋ ಅಷ್ಟೇ ಸಮಯ ಅವರ ಹವ್ಯಾಸಕ್ಕೂ ಕೊಟ್ಟರೆ ಅವರು ಸೆಲೆಬ್ರಿಟಿ ಆಗ್ತಾರೆ. ಇದು ಎಲ್ಲರೂ ಪ್ರಯತ್ನ ಪಡಲಿ ಅಂತ. Okay, sir. Thank Hello, I'm Dr. Sridhar. This is Lalit Sridhar. Very happy you all could join us today for the launch and inauguration of our 4th CBSE campus, the Diksha STEM School at Kengeri. Now, what does STEM stand for? STEM stands for Science, Technology, Engineering and Math. And these are not subjects that we teach. It is a way of thinking, a way of approach to solving problems and analyzing that we have to inculcate in our children. Why have we started the STEM program and the STEM philosophy? Because the world is rapidly changing. AI is coming and disrupting every industry that is over there. And if children are taught just to memorize facts and go on, they will be replaced by computers and your little phone. The phone in your hand has much more information than anything any of us can try to memorize. The only way we will empower our children to succeed is to train them, teach them, empower them to think for themselves, solve problems by themselves, build by themselves, innovate by themselves, and start up new things all by themselves. And that's how the whole STEM philosophy is. Along with CBSE curriculum, we have various other programs which build these skills in our children. What are the challenges you have faced? Ma'am, can speak. So if you see these STEM schools, Yeah. the STEM schools are now, we are happy to say, present in north, south, east, west, all 4 directions of Bangalore. We hope to be there in every area soon so that we can nurture the success of every child, taking care and making sure that they are ready for the future. And that is what STEM believes in, and that is what Diksha STEM believes in. We've been nurturing the success of children from the last 27 years. Now we want to do it from the nursery onwards to build the future citizens of India.